ರಾಮು ಅಂಕಲ್, ನೀವು ಅವಾಗಲೇ ಬಂದ್ರಾ? ನೀವು ಎಲ್ಲಿ ಲೇಟಾಗಿ ಬರ್ತೀರೋ ಅಂತ ಗಾಬರಿ ಆಗ್ಬಿಟ್ಟಿದೆ. ಬನ್ನಿ, ನಿಮ್ಗೆ ಯಾರನ್ನ ಒಬ್ರು ಪರಿಚಯ ಮಾಡ್ತೀನಿ. ಬನ್ನಿ ಬನ್ನಿ, ಹೇಳ್ತೀನಿ. ಯಾರು? ಬನ್ನಿ. ಬಾಬಾ, ನೀವು ಬಾಬಾ ಹೇಗಿದ್ದೀರಾ? ನಾನು ಇಂಟ್ರಡ್ಯೂಸ್ ಮಾಡೋಣ ಅಂದ್ರೆ ನಿಮ್ಮಿಬ್ರಿಗೂ ಮೊದಲೇ ಗೊತ್ತಿತ್ತಾ? ಭಾವ ಎಲ್ಲ ತಂದ್ರ? ಹ್ಞೂ ಅದಕ್ಕೆ ಎಲ್ಲ ಇಲ್ಲೇ ಇದೆ. ಅದಕ್ಕೆ ತಗೊಳ್ಳಿ ಚೇಂಜ್. ಹಾಂ ಹಾಂ, ಇಟ್ಕೊಳ್ಳಿ. ಪರವಾಗಿಲ್ಲ, ತಗೊಳ್ಳಿ ಅದಕ್ಕೆ. ಬಾಬಾ, ನಿಮ್ಮನ್ನ ನಾನಿಲ್ಲಿ ನೋಡಿದ್ದು ತುಂಬಾ ಖುಷಿ ಆಯಿತು ಬಾಬಾ. ನಾನು ನಿಮ್ಮ ಜೊತೆ ಮಾತಾಡೋದಕ್ಕಾಗಲ್ವೇನೋ, ಇನ್ಯಾವತ್ತೂ ನಿಮ್ಮನ್ನ ನೋಡೋದಕ್ಕೆ ಆಗಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಅಯ್ಯೋ ಅದಕ್ಕೆ. ಹೌದು ಬಾಬಾ, ನೀವೇನೋ ಮನೆಯಿಂದ ಹೋಗಿ ಅಂತ ಹೇಳಿಬಿಟ್ರಿ. ಅದಾದಮೇಲೆ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅಂತ ನನಗೊಂದು ಗೊತ್ತಾಗಲಿಲ್ಲ. ಆಗ ನಾನು ಎಷ್ಟೋ ದಿನ ಯಾರಿಗೋ ಹೇಳ್ದೆ ನಾನು ಊರಿಗೆ ಹೊರಟೋಗಿದ್ದೆ. ಅದ್ಯಾಕೀಗ ಬಿಡಿ ಬಾಬಾ. ಅಕ್ಕ ಈ ಮನೆಗೆ ಒಬ್ಬರು ನಂಬಿಕಸ್ಥರನ್ನ ಹುಡುಕ್ತಾ ಇದ್ರು. ಸದ್ಯ ನೀವು ಈ ಮನೆಗೆ ಬಂದಿದ್ದು ಒಳ್ಳೇದಾಯ್ತು ಬಾಬಾ. ನನಗೆ ತುಂಬ ಖುಷಿ ಆಯಿತು. ಅದಕ್ಕೆ ನಾನು ಅವತ್ತು ನಿಮ್ಮನ್ನ ಮನೆಯಿಂದ ಹೋಗಿ ಅಂತ ಹೇಳಿದ್ದು ನಿಮ್ಮ ಯಾಕಿರೋ ಬೇಸರದಿಂದ ಅಲ್ಲ. ಗೊತ್ತು ಬಾಬಾ. ಈಗ ಅದ್ರ ಬಗ್ಗೆ ಯಾಕೆ ಚರ್ಚೆ? ಸುಮ್ಮನೆ ನಮ್ಮಿಬ್ಬರ ಮಧ್ಯೆ ಮನಸ್ತಾಪ. ಮನೇಲೆಲ್ಲರೂ ಹೇಗಿದ್ದಾರೆ ಬಾಬಾ? ಜಾನಕಿ ಕೋಚಿಂಗ್ ಹೋಗ್ತಿದ್ದಾಳೆ ಅಂತ ಕೇಳ್ಪಟ್ಟೆ. ಎಲ್ಲ ಚೆನ್ನಾಗಿ ನಡೀತಿದೆ ಅಲ್ವಾ? ಹ್ಞೂ ಅದಕ್ಕೆ. ನೀವೇನು ಯೋಚನೆ ಮಾಡಬೇಡಿ ಬಾಬಾ. ಏನೇ ಸಹಾಯ ಬೇಕಿದ್ರೂ ನನ್ನ ಕೇಳಿ. ಸರಿ ಬಾಬಾ, ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ, ನೀವು ಕೆಲಸ ಮಾಡಿ. ಸರಿ ಅದಕ್ಕೆ. ಏನಪ್ಪ, ಹೊರಗಡೆ ನೀರು ತುಂಬಿಸಿದ್ದೀನಿ, ಕಾರ್ನ ಕ್ಲೀನ್ ಮಾಡಿಬಿಡು. ತಹಸೀಲ್ದಾರ್ ಸಾಹೇಬ್ರಿಗೆ ಕಾರ್ ಬೇಕು, ಬೇಗ ತೊಳೆದು ಕ್ಲೀನ್ ಮಾಡು, ಸರಿನಾ?